ಇವ್ರ ಜನಪ್ರತಿನಿಧಿಗಳಿಗೆ ತಾಕತ್ತಿದ್ರೆ ರೆಸ್ಟೋರೆಂಟ್ ರೆಸಾರ್ಟ್ ಮಾಡ್ಕೊಂಡು ಮೋಜು ಮಸ್ತಿಗೆ ನೀರ ದುರುಪಯೋಗ ಮಾಡ್ಕೊತಾರಲ್ಲ ಅದನ್ನ ನಿಲ್ಸಿ ಅವತ್ ನೋಡ್ತೀವಿ. ಬಾಯಿಗೆ ರೈತರೇ ಬಂದೆಲ್ವು ಬರೀ ಬಾಯಿಲಿ ಹೇಳೋದಲ್ಲ ಕರ್ರಿ, ಮನಸ್ಸಾಕ್ಷಿ ಇರ್ಬೇಕು ರೈತರ ಬಗ್ಗೆ. ಕಬ್ಬು, ಭತ್ತ, ಜೋಳ ಈ ತರ ಬೆಳಿತಾರೆ. ತರಕಾರಿಗಳೇನೋ ಸಣ್ಣ ಪುಟ್ಟ ಬೆಳಿತವೆ. ದರೋಡೆ ಮಾಡಿದ್ರೆ ಕೇಳಿ, ಗಾಂಜಾ ಅಫೀಮ್ ಏನ್ ಬೆಳೀತಾ ಇಲ್ಲ ರೈತರು. ತಪ್ಪಿದ್ರೆ ಯಾವ್ದೋ ಕೈಗಾರಿಕೆಗಳಿಗೆ ಇಲ್ಲಿಗಲ್ ಆಗಿ ರೆಸಾರ್ಟ್ಗಳು ಮಾಡ್ತಾ ಇಲ್ಲ. ವ್ಯವಸಾಯಕ್ಕೋಸ್ಕರ ನಮ್ ಬದುಕು. ಆ ಪಂಪ್ ಸೆಟ್ ಯಾರ್ದು ತೋಟದ್ದು ಪಂಪ್ ಅಲ್ಲಿದೆ, ಯಾವ ಇಲ್ಲಿಂದ ತಗೊಂಡ್ರು ಟ್ಯಾಪಿಂಗ್ ಅದು ನೋಡಿ ಅಲ್ಲಿಂದ ಹೋಗಿದ ಒಂದು ಟ್ಯಾಪ್. ಅವ್ರ ಮೋಟರ್ ಇದಕ್ಕಿಲ್ಲ, ಇಲ್ಲ ಇಲ್ಲಿ ಒಳಗಡೆ ಇದೆ ಮೋಟರ್ ಪಂಪ್. ಅದು ಇದು ಫುಟ್ಬಾಲ್ ಅಲ್ಲ, ಅದು ಓವರ್ ಮೋಟರ್ ಸಬ್ಮರ್ಸಿಬಲ್ ಗೊತ್ತಾಯ್ತು. ಸಬ್ಮರ್ಸಿಬಲ್ ಟೈಪ್ ಚಿಕ್ಕ ಇದೆ. ಇಲ್ಲಿ ನಿಧಾನ ಜಾರತ್ತ ಬಂದು ಹೋಟೆಲ್ ಬರೋಣ ನೋಡಿ. ಇದು ಅಲ್ಲದೆ ಇದು ಲಾಂಗ್ ಟೈಪ್ ಪಂಪ್ ಅಲ್ಲ, ಇದು ಅರ್ಜೆಂಟಲ್ ಮೋಟರ್ ಜಾರತ್ತ. ಸರ್ ನಿಮ್ ಕೆರೆ ಇಲಾಖೆಲಿ ನಿಮ್ ಮುಳುಗಡೆ ಎಷ್ಟಿದೆ ಸರ್? ಕೆರೆ ಸೇರೋದು ಅಷ್ಟು ಬಿಟ್ಟು ಸ್ವಂತ ಭೂಮಿ 1000 ಎಕರೆ ರೈತರು ಹೋಗಿದೆ. ಪರಿಹಾರ ಕೊಡ್ತೀವಿ ಕೆರೆ ಒಳಗಡೆ ಜಮೀನ್ ಇದಾವ. ಹೇಮಾವತಿ ಬರೋಕೆ ಫಸ್ಟ್ ಪೂರ್ತಿ ಎಲ್ಲ ಸರ್ವೆ ನಂಬರ್ ಭೂಮಿ ಹೇಮಾವತಿ ನೀರ್ ತಂದು ಕೆರೆಗ್ಬಿಟ್ರು. ಈಗ ವಾಟರ್ ಸಪ್ಲೈ ಮಾಡ್ಬಿಡ್ತೀನಿ ಅಂತ ಬಾರ್ಗ್ ತಾವ ಹಾಕ್ಬಿಟ್ರು ಜಮೀನುಗಳನ್ನ. ಪೂರ್ತಿ ಜಮೀನ್ ಇದ್ದಾವೆ ಕೆರೆ ಒಳಗೆ. ಇಲ್ಲಿಂದ ಶಿಫ್ಟ್ ಮಾಡಿ ಆಲ್ಟರ್ನೇಟ್ ಕೊಟ್ಟಿದ್ರು ಬೇರೆ ಜಮೀನು. ಯಾವ ಜಮೀನು ಯಾವ್ದು ಕೊಟ್ಟಿಲ್ಲ. ಪರಿಹಾರ ಅಂತ ಕೊಟ್ರು, ನಾವ್ ಬೇಡ ಅಂದ್ರೂ ಪರಿಹಾರ ಬೇಡ ಅಂತ. ಪರಿಹಾರ ಕೊಟ್ಟವ್ರೆ, ನೀರ್ ಬುರ್ಸವ್ರೆ. ಈಗೆಲ್ಲ ಪೂರ್ತಿ ಇರೋ ದಡ ಜಮೀನ್ ನಮ್ಗೆ ಏನು ಆಗಿಲ್ಲ. ಸ್ವಂತ ಭೂಮಿ ಪರಿಹಾರ ಕೊಟ್ಟಿದ್ರು ಅಂದ್ರೆ ಪರಿಹಾರ ತಗೊಂಡ್ಮೇಲೆ ಸ್ವಂತ ಭೂಮಿ ಆಗ ನಮ್ಗೆ ನೀರ್ ತುಂಬಿಸಿದಾಗ ನಿಮ್ ಜಮೀನ್ಗಳು ನೀರ್ ಕೊಡ್ತಿದೆ ಅಂತ ನೀರ್ ತುಂಬಿ ಮಳೆ ಬರ್ತದೆ ಅಂತ ಮಳೆ ಬರ್ದಿರುವಾಗ ಸುತ್ತೆಲ್ಲ ಹಳ್ಳಿಗಳು ಇನ್ನೂ ಸೇರಿಸ್ಕೊಂಡು ಕುಡಿಯೋ ನೀರು. ಈಗ ಸುತ್ತ ಹಳ್ಳಿಗೆ ಅದೇ ಆಗದೆ, ನಮ್ಮೂರು ಪೂರ್ತಿ 4-5 ಊರಲ್ಲಿ ಅಷ್ಟ ಆಗದೆ. ಇದ್ದವೆ ಜಮೀನು ಕೆರೆ ಒಳಗೆ. ನಮ್ಗೆ ನೆಲ ಅವ್ರವ್ರ ಜಮೀನ್ ಹತ್ರ ನಂಬರ್ ಕೊಡ್ತಾರೆ. ಇವತ್ತು ನಮ್ಗೆ ಟಿಸಿಗಳನ್ನ ಮಾಡ್ಸೋರು. ಈ ಊರ್ನ ತಗೊಬಂದು ಅಲ್ಲಿ ಕಣ್ಣೂರು ನಾನೇ ಕೊಟ್ಟಿದ್ದೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.